ಇನ್ನು ಆಂಧ್ರ ಅಂತೂ ಮಳೆಯಿಂದಾಗಿ ತತ್ತರಿಸಿ ಹೋಗಿದೆ. ತೆಲಂಗಾಣವೂ ಕೂಡ ಮಳೆಯಿಂದ ತತ್ತರಿಸಿ ಹೋಗ್ತಾ ಇದೆ. ವಿಪರೀತವಾಗಿ ಮಳೆ ಸುರಿತಾ ಇದೆ. ಮಹಾಪ್ರವಾಹಕ್ಕೆ ಈಗ ಆಂಧ್ರ ವಿಜಯವಾಡ ತತ್ತರಿಸಿ ಹೋಗಿದೆ. ಮಳೆ ನಿಂತರೂ ಕೂಡ ಪ್ರವಾಹದ ಪರಿಸ್ಥಿತಿ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಸೇತುವೆಗಳು, ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇವೆ. ಜಲಾವೃತವಾಗಿ ಹೋಗ್ತಾ ಇದೆ. ಅನ್ನ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಜನರಿಗೆ ಧೈರ್ಯವನ್ನು ತುಂಬುತ್ತಾ ಇರೋದು ಅಲ್ಲಿರುವಂಥ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಆಂಧ್ರ ತೆಲಂಗಾಣ ಎರಡೂ ರಾಜ್ಯಗಳಿಗೆ ತಲಾ 50 ಲಕ್ಷವನ್ನು ಜೂನಿಯರ್ NTR ಈಗ ಘೋಷಣೆಯನ್ನು ಮಾಡಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಡ್ಯಾಮ್ ಓಪನ್ ಮಾಡಿಬಿಟ್ಟು ನೀರನ್ನು ಊರಿಗೆ ಹರಿಸ್ಬಿಟ್ಟಿದ್ದಾರೇನೋ ಅನ್ನೋ ರೀತಿಯಲ್ಲಿ ನೀರು ಹರಿತಾ ಇದೆ. ಸೇತುವೆ ತುಂಬ ಹರಿತಾ ಇದೆ, ರಸ್ತೆಗಳೆಲ್ಲ ಮುಳುಗೋಗಿದೆ, ಅಪಾರ್ಟ್ಮೆಂಟ್ಗಳೆಲ್ಲ ನೀರು ನುಗ್ತಾ ಇದೆ. ನೋಡಿ, ಎಲ್ಲಿ ನೋಡ್ತೀರಾ ಅಲ್ಲಿ ನೀರು ಕಾಣೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿದೆ. ಇದು ಆಂಧ್ರ ಪ್ರದೇಶದಲ್ಲಿ. ಜೂನಿಯರ್ NTR 50 ಲಕ್ಷ ಆಂಧ್ರ ಪ್ರದೇಶಕ್ಕೆ, ತೆಲಂಗಾಣಕ್ಕೆ 50 ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಬಟ್ ಅಲ್ಲಿ ಜನಾನೇಗೆ ಸ್ವಯಂ ಪ್ರೇರಿತವಾಗಿ ಒಂದಿಷ್ಟು ಸಹಾಯಕ್ಕೆ ನಿಂತುಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಧೈರ್ಯ ತುಂಬುವಂಥ ಕೆಲಸ. ಬಟ್ ಬಹಳ ಕಷ್ಟ ಇದೆ ಅಲ್ಲಿ. ಆ ರೀತಿಯಲ್ಲಿ ಮಳೆ ಸುರಿದಿದೆ. ಅದು ವಿಜಯವಾಡ ಅಂತೂ ನೀರಿತ್ತ ಅಲ್ಲಿ ಭೂಮಿ ಇತ್ತ ಅನ್ನುವಂಥ ಪ್ರಶ್ನೆ ಕಾಡೋ ರೀತಿಯಲ್ಲಿ ಆಗೋಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇನ್ನೂ ಕೂಡ ಸೈಕ್ಲೋನ್ನ ಎಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದೆ ಹೋಗಿರಬಹುದು, ಬಟ್ ಇನ್ನೂ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ. ಇದಕ್ಕೆಲ್ಲ ಈಗ ಸಿದ್ಧತೆ ಆಗಿದೆಯಾ? ಎಷ್ಟು ಜನ ನಿರಾಶ್ರಿತರಾಗಿದ್ದಾರೆ? ಎಷ್ಟು ಜನ ಸಾವನ್ನು ಅನುಭವಿಸಿದ್ದಾರೆ? ಏನಿದೆ ಸದ್ಯಕ್ಕೆ ಪರಿಸ್ಥಿತಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ? ಅರುಣ್, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ತೀವ್ರವಾದಂಥ ಮಳೆ ಆಗ್ತಾ ಇರುವಂಥದ್ದು. ಕಳೆದ 3-4 ದಿನಗಳಿಂದ ಭಾರಿ ಪ್ರಮಾಣದ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಎರಡೂ ರಾಜ್ಯಗಳು ಆಂಧ್ರ ಮತ್ತು ತೆಲಂಗಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಆಗ್ತಾ ಇರುವಂಥದ್ದು. ಈಗಾಗಲೇ ತೆಲಂಗಾಣದಲ್ಲಿ 16 ಜನ ಮತ್ತು ಆಂಧ್ರ ಪ್ರದೇಶದಲ್ಲಿ 19 ಜನ, ಅಂದರೆ ಒಟ್ಟು 35 ಜನ ಈ ಮಳೆಗೆ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅಧಿಕೃತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿದ್ದಾವೆ. 20,000ಕ್ಕಿಂತ ಹೆಚ್ಚು ಜನರು ಈಗ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅವ್ರನ್ನೆಲ್ಲರನ್ನು ಕೂಡ ಈಗ ಹಂತ ಹಂತವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ಯತೆಯ ಭಾಗವಾಗಿ ಎಲ್ಲಿ ಪ್ರವಾಹ ಪರಿಸ್ಥಿತಿ ಆಗಿದೆ, ನಡುಗಡ್ಡೆ ಆದಂಥ ಪ್ರದೇಶಗಳಲ್ಲಿ ಮನೆಗಳ ಮೇಲೆ ಕೂಡ ಕೆಲವೊಂದಿಷ್ಟು ಜನರು ಆಶ್ರಯವನ್ನು ಪಡೆದಿದ್ದಾರೆ. ಅವರಿಗೆ ಮೊದಲಿಗೆ ಊಟ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಹೆಲಿಕಾಪ್ಟರ್ಗಳ ಮೂಲಕ ಮಾಡಲಾಗ್ತಾ ಇದೆ. ಸುಮಾರು 19 NDRF ಮತ್ತೆ 20 SDRF ತಂಡಗಳು ಕೂಡ ಈಗ ರಕ್ಷಣಾ ಕಾರ್ಯದಲ್ಲಿ ನಿಯೋಜನೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಹಂತ ಹಂತವಾಗಿ ನೀರು ಕಡಿಮೆ ಆದಂತೆ ಜನರನ್ನ ಅಲ್ಲಿಂದ ವೆಕೆಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆತಂಕ ಏನು ಅಂದ್ರೆ ಮುಂದಿನ 2 ದಿನಗಳ ಕಾಲವೂ ಕೂಡ ಇದೇ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮತ್ತೆ ಪ್ರವಾಹ ಪರಿಸ್ಥಿತಿಯಲ್ಲಿರುವಂತಹ ಜನರನ್ನ ಅವ್ರನ್ನ ಸಾಧ್ಯವಾದಷ್ಟು ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಮತ್ತೆ ಗಂಜಿ ಕೇಂದ್ರಗಳನ್ನು ತೆಗೆದು ಅಲ್ಲಿ ಅವರಿಗೆ ಏನು ಅಗತ್ಯ ನೆರವನ್ನು ಕೊಡುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.